ಅಂತೂ ಹೈಕಮಾಂಡ್ಗೆ ಎಟ್ ಎನಿ ಕಾಸ್ಟ್ ಮಂತ್ರಿಮಂಡಲ ವಿಸ್ತರಣೆ ಮಾಡಲೇಬೇಕು. ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರಿಗೂ ಸಹಿತ ಮಂತ್ರಿಮಂಡಲ ವಿಸ್ತರಣೆ ಆಗುವುದು ಅನಿವಾರ್ಯತೆ. ಯಾಕಂದ್ರೆ ಇವೆರಡೂ ಒಂದು ಕಾರಣಕ್ಕಾಗಿ ಮಂತ್ರಿಮಂಡಲ ಇಷ್ಟರೊಳಗೆ ಆಗಬೇಕಾಗಿತ್ತು. ಹಲವು ಸಲ ಈಗ 2 ವರ್ಷ ಆಗಿ 3ನೇ ವರ್ಷ ಮುಗಿತದ, ಈಗೇನೋ ಆಗುವಂಥ ಸಂದರ್ಭ ಬಂದದ. ಖುಷಿ ಪಡುವ ವಿಷಯ ಅಂತ ಅವರೆಲ್ಲರೂ ಮಾಡ್ತಾಯಿದ್ದಾರೆ, ಸಂತೋಷನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ 30 ಮಂದಿಯೊಳಗೆ ಎಷ್ಟು ಮಂದಿ ಆಗ್ಬೋದು ಅನ್ನೋದು ಅಷ್ಟೇ ಕುತೂಹಲಕಾರಿ ಅದ. ಇನ್ನು ಮಾತ್ರ ಈ ಸಂದರ್ಭದಲ್ಲಿ ಈಗಿರುತ್ತಿರುವಂತಹ ಏನು 30 ಜನ ಇದ್ದಾರೆ ತಾವು ಆಯ್ಕೆ ಮಾಡಿದ್ದಾರೆ, ಇವರಲ್ಲಿ ಕಡಿಮೆ ಒಂದು 20 ಜನಕ್ಕೆ ಸಿಗಲಿ ಅಂತ ಬಯಸ್ತಾ ಇದ್ದಾರೆ. ಸಿಗ್ಬೋದೇನೋ, ಯಾಕಂದ್ರೆ ಇದು ಪ್ರಭುತ್ವ ಮತ್ತು ಎಲ್ಲರಿಗೂ ಸ್ವಲ್ಪ ಅಧಿಕಾರ ಸಿಗಬೇಕಂತ ಎಲ್ಲರೂ ಬಯಸ್ತಾ ಇರ್ತಾರೆ. ಆ ನೆಲೆಯಲ್ಲೇ ಈಗಿರುತ್ತಿರುವಂತಹ ಮಿನಿಸ್ಟರ್ಗಳಲ್ಲೇ ಅವರು ಸಹ ಒಂದಿಷ್ಟು ತ್ಯಾಗ ಮಾಡುವಂಥದ್ದು ಒಂದು ಮನೋವೃತ್ತಿಯನ್ನು ಬೆಳೆಸ್ಕೊಂಡು ಉಳಿದವ್ರಿಗೆ ಅವಕಾಶ ಕೊಡಬೇಕು. ಮತ್ತು ಅವ್ರನ್ನ ಕಿತ್ತು ಹಾಕುವಂಥ ವಿಷಯ ಏಕಾಏಕಿ ತೊಗೊಳಕ್ಕಿಂತಲೂ ಅವ್ರಿಗೂ ತಿಳಿಸಿ ಹೇಳಿ ಯೋಗ್ಯರಿಗೆ ಮತ್ತಷ್ಟು ಅವಕಾಶ ಕೊಟ್ಟರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶಗಳು ಹೆಚ್ಚದ. ಯಾಕಂದ್ರೆ ಈಗೇನು ಒಂದು 30 ಜನ ಕೂಡಿದ್ದಾರೆ, 30 ಜನ ಕೂಡಿದ್ದಾರೆ. ಆ 30 ಜನರಲ್ಲಿ ವಿಶೇಷ ಹಿರಿಯರು ಹೆಚ್ಚಿದ್ದಾರೆ. ಅವ್ರ ಬೇಡಿಕೆ ಒಂದೇ, ಜೀವನದಲ್ಲಿ ಒಮ್ಮೆ ಆದರೂ ನಾವು ಏನಪ್ಪ ಅಂದ್ರೆ ಮಿನಿಸ್ಟರ್ ಆಗೋಣ ಅಂತೇಳಿ. ಅದಕ್ಕೆ ಅವಕಾಶ ನಮ್ಮ ಸಿದ್ದರಾಮಯ್ಯರು, ನಮ್ಮ ಹೈಕಮಾಂಡ ಮಾಡಿಕೊಡ್ಬೇಕಷ್ಟೆ. ಅದೇ ಕಾಲಕ್ಕೆ ಅದನ್ನು ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೈಕಮಾಂಡ್ ಹೇಳಿದಂಗೆ ಕಾಲ್ತಾ ಇದ್ದಾರೆ. ಅದಕ್ಕಾಗಿನ ಇವತ್ತು ಏನಾದರೂ ನಾವು ದಿಲ್ಲಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದಾರೆ ಎಲ್ಲ ಶಾಸಕರು. ಇವರು 30 ಜನ ಶಾಸಕರು, ಅವ್ರಿಗೆ ಯಾರಿಗೆ ಯೋಗ ಸಿಗ್ತದ ಈ ಮಿನಿಸ್ಟರ್ ಆಗೋದು ಕಾದು ನೋಡೋಣ ಅಂತ ನಮ್ಗೆ ಅನಿಸಿದ ಕೆಲವು ಮಾತುಗಳನ್ನ ಆಡಿದ್ದೀವಿ. ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. S16 ನ್ಯೂಸ್ ಅರ್ಥಾತ್ ಈ ಚಿತ್ರವಿದು ಸತ್ಯದ ಕೈಗನ್ನಡಿ. ವಂದನೆಗಳು.